ಸೊ ಮೈ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನಾನು ಹೇಳಿದ್ದೆ ಕೆ ಇ ಅವರು ಟೆನ್ಷನ್ ಕೊಡೋದ್ರಲ್ಲಿ ನಂಬರ್ ಒನ್ ಅಂತ. ಸೊ ನಿಮ್ಮ ಹೃದಯಗಳನ್ನ ಕಿತ್ತು ಕೈ ಕೊಡ್ತಾರೆ ಅಂತ ಆಲ್ರೆಡಿ ಮುಂಚೆನೇ ವಾರ್ನ್ ಮಾಡಿದೆ. ಆ್ಯಂಡ್ ಈಸ್ ದ ಫಸ್ಟ್ ಪ್ರೂಫ್, ದಟ್ ಇಸ್ ದ ಕೆ ಇ ಎಸ್ ಫಸ್ಟ್ ಶಾಕ್ ಟು ದ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಅಪ್ಲಿಕೇಶನ್ ರಿಲೀಸ್ ಆಗಿರೋ ದಿವಸನೇ ಕ್ಲೋಸ್ ಆಗ್ಬಿಡ್ತಲ್ಲಪ್ಪ, ಏನಪ್ಪಾ ಇದು, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಬರ್ತಾ ಇದೆ, ಏನಿದು ನೋಡಿ. ನೀವು ಖುಷಿಯಿಂದ ಅಪ್ಲಿಕೇಶನ್ ಓಪನ್ ಮಾಡಿ ಡಿಪ್ಲೊಮೋ CET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ಇಲ್ಲಿ ಹೋಗಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಒಂದು ವಿಂಡೋ ಬರ್ತಾ ಇದೆ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕ್ಲೋಸ್ಡ್. ನೌ ಯು ಗಾಟ್ ವಾಟ್ ಈಸ್ KEA. ಅರ್ಥ ಆಯ್ತಾ KEA ಏನು ಅಂತ? ಓಕೆ, ಸೊ ಡೋಂಟ್ ವರಿ ಮಾಡ್ಕೊಬೇಡಿ, ಏನು ಆಗಲ್ಲ, ಟೆನ್ಷನ್ ತಗೊಬೇಡಿ. ರಾತ್ರಿಯಿಂದ ಮೆಸೇಜಸ್ ಬರ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ, ಏನು ಆಗಲ್ಲ. ಅದು KEA ಅವ್ರದ್ದು ಕಾಮನ್ ರೊಟೀನು. ಈ ಥರ ಶಾಕ್ಸ್ಗೆ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನಿದ್ದೀನಿ, ತಲೆ ಕೆಡಿಸ್ಕೊಬೇಡಿ, ಏನೂ ಆಗಲ್ಲ. ಸೊ ಎಲ್ಲ ಇವಾಗ ನಿಮಗೆ 3 ಕ್ವಶನ್ ಕಾಡ್ತಾ ಇದೆ. ಏನು ಅಂತಂದ್ರೆ, ಸರ್ ಯಾವಾಗ ಸರ್ ರಿಜಿಸ್ಟ್ರೇಷನ್ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಸರ್, ಸರ್ಕ್ಯುಲರ್ ಬಂದಿಲ್ಲ ಇನ್ನ, ಯಾವಾಗಿರ್ಬೋದು ಲಾಸ್ಟ್ ಡೇಟು, ಎಷ್ಟು ಟೈಮ್ ಸಿಗುತ್ತೆ ನಮಗೆ, ಮತ್ತೆ DCET ಎಕ್ಸಾಮ್ ಯಾವಾಗಿರುತ್ತೆ ಸರ್, ಮತ್ತೆ ಅದೇ ಕ್ವಶನ್. ಓಕೆ, ಸೊ ಎಲ್ಲ ಇರಲಿ. ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ ND ಅಕಾಡೆಮಿ ಕಡೆಯಿಂದ. ಸ್ಟಿಲ್ ಯೂರ್ ಇಂಟ್ರೆಸ್ಟೆಡ್, ಎನಿ ಒನ್ ಕ್ಯಾನ್ ಪಿಂಗ್. ಅದೇ ಥರ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಅದಕ್ಕೂ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡ್ಬೋದು, ಮತ್ತೆ ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಕಮಿಂಗ್ ಟು ದ ಟುಡೇಸ್ ವಿಡಿಯೋ, ವಿಲ್ ರಿಜಿಸ್ಟ್ರೇಷನ್ ಓಪನ್ಸ್ ಅಗೇನ್? ಡೆಫಿನೆಟ್ಲಿ ಓಪನ್ ಆಗ್ತದೆ ರೀ, ತಲೆ ಕೆಡಿಸ್ಕೊಬೇಡಿ. ಅವ್ರ KEA ಹಂಗೆ ಏನೂ ಮಾಡೋಕ್ಕಾಗಲ್ಲ. ಸುಮಾರು ಜನ ಸ್ಟೂಡೆಂಟ್ಸ್ ಏನೇನೇ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಏನೇನೋ ಲಾಸ್ಟ್ ಡೇಟು ಸರ್, ಅದು ಹೆಂಗೆ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ಬೇಕು ಸರ್, ನೀವು ಬೇಗ ವಿಡಿಯೋ ಮಾಡ್ತಾ ಇಲ್ಲ ಅದು ಇದು ಅಂತ. ಅದಾಗುತ್ತೆ, ಹೌದು. ಇದು ಅವರು ಮ್ಯಾಟ್ರಿಕ್ಸ್ ಪ್ರಕಾರ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರೇನೋ, ಆಲ್ಗರಿದಮ್ ಪ್ರಕಾರ ಸಾಫ್ಟ್ವೇರ್ ಅಲ್ಲಿ. ಸೊ ಅದಕ್ಕೆ ಕ್ಲೋಸ್ ಆಗಿದೆ. ಸೊ ಡೋಂಟ್ ವರಿ, ಮತ್ತೆ ರಿಓಪನ್ ಆಗುತ್ತೆ. ಯಾಕಂದ್ರೆ ಮಿನಿಮಮ್ ಅಪ್ಲಿಕೇಶನ್ ಕೊಟ್ಟ ಮೇಲೆ 15ರಿಂದ 20 ದಿವಸ ಟೈಮ್ ಅಂತ ಕೊಡಲೇಬೇಕು. ಸೊ ಇವತ್ತು May 3 ಅನ್ಕೊಂತೀನಿ ಓಪನ್ ಮಾಡಿರೋದ್ರ ದಿವಸನೇ ಕ್ಲೋಸ್ ಆಗಿರೋದು ಫಸ್ಟ್ ಟೈಮ್ ಅನ್ಕೊಂತೀನಿ. ಸೊ ದಿಸ್ ಇಸ್ ದ KES ಶಾಕ್ಸ್. ಇನ್ನ ಅಭ್ಯಾಸ ಮಾಡ್ಕೊಳ್ಳಿ, ಇನ್ನ ಬರುತ್ತೆ. ಓಕೆ, ಇನ್ನ ಸಿವಿಯರ್ ಆಗಿ ಬರುತ್ತೆ. ಇದೊಂದೇ ಸ್ಯಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ಹೇಳಿದ್ನಲ್ಲ, ದಿಸ್ ಇಸ್ ದ ಸ್ಯಾಂಪಲ್. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದು ವಾಟ್ ಇಲ್ ದ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್. ಓಕೆ, ಸೊ ಡೆಫಿನೆಟ್ಲಿ ಓಪನ್ ಆಗುತ್ತೆ, ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಲಾಸ್ಟ್ ಡೇಟ್ ಯಾವಾಗ ಸರ್ ಅಂತಂದ್ರೆ ಅದಕ್ಕೊಂದು ನೋಟಿಫಿಕೇಶನ್ ಬಿಡ್ತಾರೆ, ಇಲ್ಲ ಅಪ್ಲಿಕೇಶನ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಯಾವಾಗ ಅಂತ. ಓಪನ್ ಮಾಡಿದಾಗ ಏನೋ ಇಂಡಿಕೇಶನ್ ಬರೋದು ಅಲ್ಲ, ಇಂಡಿಕೇಟ್ ಮಾಡ್ತಾರೆ. ಸೊ ದಯಮಾಡಿ ಸ್ವಲ್ಪ ವೆಯ್ಟ್ ಮಾಡಿ. ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ, ಮತ್ತೆ ಫಿಲ್ ಮಾಡಿರಂತೆ. ಮಿನಿಮಮ್ 20 ಡೇಸ್ ಟೈಮ್ ಅಂತೂ ಕೊಡಲೇಬೇಕು ಅವರು. ಸೊ ಈಗ March 3 ಅಂದ್ರೆ 25th ವರೆಗೂ ಟೈಮ್ ಅಂತೂ ಕೊಡಲೇಬೇಕು. ರಫ್ಲಿ ನಾನು ಹೇಳ್ತಾ ಇರೋದು. ಸರ್ ನೆಕ್ಸ್ಟ್ ಕ್ವಶನ್ ಬರೋದು, ಸರ್ May 25th ವರೆಗೂ ಕ್ವಶನ್ ಆಪ್ಷನ್ ಕೊಟ್ರೆ ನಮಗೆ DCET ಎಕ್ಸಾಮ್ ಯಾವಾಗಿರುತ್ತೆ ಸರ್? ಸೊ DCET ಎಕ್ಸಾಮ್ ಆಲ್ರೆಡಿ ರಮ್ಯ ಮೇಡಮ್ ಹೇಳ್ದಂಗೆ June 9th ಅಂತ ಹೇಳಿದ್ದಾರೆ. ಸೊ ಏನ್ ಕ್ಯಾಲ್ಕುಲೇಷನ್ ಹಾಕೊಂಡು ಲೇಟ್ ಆಗಿಬಿಟ್ಟಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಈಗ ಸದ್ಯಕ್ಕೆ ಎಲ್ಲೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಅದಂತೂ ಹೇಳ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲೂ ಬಂದಿಲ್ಲ. ರಮ್ಯಾ ಮೇಡಮ್ ಅವರು ಯಾವುದೋ ಒಂದು ಇಂಟರ್ವ್ಯೂ ಇಲ್ಲಿ PUC ಹೇಳ್ಬೇಕಾದ್ರೆ ಹೇಳಿದ್ದಾರೆ, ಅರೌಂಡ್ June 9th ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಫಿಕ್ಸ್ ಆಗಿ ಸದ್ಯಕ್ಕೆ. ಇನ್ ಕೇಸ್ ಏನೋ ನೋಟಿಫಿಕೇಶನ್ ಬಿಟ್ರೆ ಡೆಫಿನೆಟ್ಲಿ KEA ಕಡೆಯಿಂದ ನೋಟಿಫಿಕೇಶನ್ ಬಂದೇ ಬರುತ್ತೆ. ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸೊ DCET ಎಕ್ಸಾಮ್ ರಫ್ಲಿ ಇವಾಗ ನೀವು June 9th ಅಂತ ಅನ್ಕೊಂಡು ಪ್ರಿಪೇರ್ ಆಗ್ತಾ ಇರಿ. ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರಿ. ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ಡೀಟೇಲ್ಸ್ ತುಂಬಾ ಜನ ಸ್ಟೂಡೆಂಟ್ಸ್ ಫಿಲ್ ಮಾಡಿದೀರಾ, ವೆರಿ ಗುಡ್, ಐ ವಿಲ್ ಅಪ್ರಿಷಿಯೇಟ್ ದಮ್. ಸೊ ಹಂಗೆ ಪೇಮೆಂಟ್ ಮಾಡಬೇಡಿ, ಹೋಲ್ಡ್ ಮಾಡಿ. ಯಾಕಂದ್ರೆ ಫಿಲ್ ಮಾಡಿದ್ರು ಓಕೆ, ಪೇಮೆಂಟ್ ಮಾಡಕ್ಕೆ ಏನು ಹೋಗ್ಬೇಡಿ. ಅದಕ್ಕೇನೋ ಟೈಮ್ ಇರುತ್ತೆ, ಎಷ್ಟು ನಂಬರ್ ಆಫ್ ಟೈಮ್ಸ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಒನ್ಸ್ ಪೇಮೆಂಟ್ ಮಾಡಿದೀರಾ ಅಂತಂದ್ರೆ ನಿಮ್ದು ಎಡಿಟ್ ಆಗಲ್ಲ, ಅಪ್ಲಿಕೇಶನ್ ಅಲ್ಲೇ ಕೊಟ್ಬಿಡ್ತಾರೆ. ನೀವು ಪೇಮೆಂಟ್ ಪೇಜ್ ಹೋಗಿದ್ದೀರಾ ಅಂತಂದ್ರೆ ಅಪ್ಲಿಕೇಶನ್ ಎಡಿಟ್ ಆಗಲ್ಲ. ಸೊ ದಯಮಾಡಿ ಅದಕ್ಕೆ ಹೋಗಬೇಡಿ. ಸೊ ರಿಜಿಸ್ಟ್ರೇಷನ್ಸ್ ಆಗಿದ್ರೆ ಡೇಟಾ ಎಂಟ್ರಿ ಮಾಡಿ, ನಾನು ವಿಡಿಯೋ ಮಾಡ್ತೀನಿ, ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ಸಬ್ಮಿಟ್ ಆರ್ ಮೇಕ್ ದ ಪೇಮೆಂಟ್. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಾ ಇರಿ. ಸೊ DCET ಎಕ್ಸಾಮ್ ಸದ್ಯದ ಮಟ್ಟಿಗೆ June 9th ಇದೆ. ಸೊ ಅದಕ್ಕೆ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಿಲ್ ಯು ಆರ್ ಇಂಟ್ರೆಸ್ಟೆಡ್, ಯು ನೀಡ್ ಕೋಚಿಂಗ್ ಆರ್ ರೆಕಾರ್ಡಿಂಗ್ ಕ್ಲಾಸ್, ಯಾವ್ದು ಬೇಕಾದ್ರೂ ಸಿಗುತ್ತೆ. ಎನಿ ಟೈಮ್ ಜಾಯ್ನ್ ಆಗ್ಬೋದು. ಎಕ್ಸಾಮ್ 15 ದಿವಸ ಇರೋಂಗು ಜಾಯ್ನ್ ಆಗ್ಬೋದು, ಬಟ್ ಲೈವ್ ಕ್ಲಾಸ್ ಸಿಗಲ್ಲ, ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ ನಿಮಗೆ ಡೇ 1 ಇಂದ ಏನಾಗಿದೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು. ಓಕೆ, ಇಲ್ಲ ಬರೀ ಸರ್ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂದ್ರೆ ಒಂದು ಮಿನಿಮಮ್ ಪ್ರೈಸಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಪಿಂಗ್ ಮಾಡಿ. ಸೆಲ್ಫ್ ಲರ್ನಿಂಗ್ ತರ ಇರುತ್ತೆ, ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕೋರ್ಸ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೋರ್ಸ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಬರೀ ಪರ್ಸನಲ್ ಗೈಡೆನ್ಸ್ ಬೇಕು ಅಂತಂದ್ರೆ ಜಾಯ್ನ್ ಆಗಿ. ಓಕೆ, ಸ್ವಲ್ಪ ಡಿಸ್ಕೌಂಟ್ಸ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ, ಅದ್ರ ಗೈಡೆನ್ಸ್ ಎಫೆಕ್ಟ್ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನಾನು ಹೇಳ್ತಾ ಇದ್ದೀನಿ, ದೆನ್ ವಿಲ್ ಕಮ್ ಟು ನೋ. ಟೈಮ್ ಬರುತ್ತೆ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಪ್ಯಾನಿಕ್ ಆಗಕ್ಕೆ ಏನು ಹೋಗಬೇಡಿ. ಸೊ ಡೋಂಟ್ ವರಿ, ದರ್ ಇಸ್ ನಥಿಂಗ್ ಟು ಪ್ಯಾನಿಕ್. ಈ ತರ ಬರ್ತದೆ ಸರ್ ಅಂತ ಪ್ಯಾನಿಕ್ ಆಗಕ್ಕೆ ಏನು ಹೋಗಬೇಡಿ.
ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಸೊ ವೇಟ್ ಫಾರ್ ದ ಟೈಮ್, ಗಿವ್ ಟೈಮ್ ಟು KEA ಅಂಡ್ ವೇಟ್ ಫಾರ್ ದ ಶಾಕ್ಸ್ ಫ್ರಮ್ KEA. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇಂಟ್ರೆಸ್ಟ್ ಇದ್ರೆ ಶಾರ್ಟ್ ಟರ್ಮ್ ಕೋಚಿಂಗ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.